ಹಸಿಮೆಣಸಿನಕಾಯಿ ಈಗಲೇ ಹೇಳಿದ್ರಿ ಗ್ರೀನ್ ಚಿಲ್, ಅದನ್ನ ಎಷ್ಟು ಎಂಜಾಯ್ ಮಾಡ್ತಿದ್ರೋ ಅಥವಾ ಕಷ್ಟ ಪಡ್ತಿದ್ರೋ ಗೊತ್ತಿಲ್ಲ. ಆ ಕ್ಷಣ ಹೇಗಿತ್ತು ಅಂತ ಹೊರಗಡೆ ನೋಡೋದು ಅದನ್ನ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಬಟ್ ಅದೆಷ್ಟು ಕಷ್ಟ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಯಾವ ತರ ಅದನ್ನ ತಗೊಂಡ್ರಿ ನೀವು ಅಂತ? ತುಂಬಾ ಕಷ್ಟ ಆಗಿತ್ತು. ನನ್ಗೆ ಆಕ್ಚುಲಿ ಮೆಣಸಿನ್ಕಾಯಿ ತಿನ್ನೋದು ಇಷ್ಟ. ಸೊ ಲೈಕ್ ಜನರಲಿ ಊಟದ ಜೊತೆನಲ್ಲಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಬಿಟ್ಟು ಒಂಚೂರು ಸಾಲ್ಟ್ ಹಾಕೊಂಡು ತಿನ್ನೋದು ಅಥವಾ ಸಾಲ್ಟ್ ಕದ್ಕೊಂಡು ಹಸಿ ಮೆಣಸಿನ್ಕಾಯಿನ ತಿನ್ನೋದು ಅದು ಒಂದು ಅಫ್ಕೋರ್ಸ್. ಸೊ ಊಟದಲ್ಲಿ ಒಂದಿರ್ಲಿ ಅನ್ನೋ ತರದ್ ಅದೊಂದು ಇಷ್ಟ ನನಗೆ. ಬಟ್ ನನ್ಗೆ ಹೈಪರ್ ಆಸಿಡಿಟಿ ಇದೆ, ಈ ವಿಚಾರ ಆ ಕಡೆ ತಂಡದವ್ರಿಗೆ ಗೊತ್ತಿತ್ತು. ಸೊ ಆ ಒಂದು ಟಾಸ್ಕ್ ಕೊಟ್ಟಾಗ ಒಂದ್ ಸೆಕೆಂಡ್ ಯೋಚನೆ ಮಾಡೋಂಗಾಯ್ತು. ಬಟ್ 20 ಮೆಣಸಿನ್ಕಾಯಿ ತಾನೆ, ಟಾಸ್ಕ್ ತಾನೆ, ತಿನ್ಬೇಡ, ಅದೇನಾಗುತ್ತೋ ಆಗ್ಲಿ ಅಂತ. ಅದೇ ಅವ್ರು ನನ್ ಕೈಲಿ ಮಾಡಕ್ ಆಗಲ್ಲ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ನಾನು ಇಲ್ಲ ಮಾಡಿ ತೋರಿಸ್ತೀನಿ ಅನ್ನೋ ರೀತಿ ಅದೊಂದು ಛಲ ಇತ್ತು ಆ ಒಂದು ಟಾಸ್ಕ್ ಕೊಟ್ಟಾಗ. ತಿಂದೆ, ಆಮೇಲೆ ಉರಿ ಹತ್ಕೊಂಡಿದ್ ರೇಂಜ್ಗೆ ಯಾವ ಕೆಲಸವನ್ನು ಮಾಡಕ್ ಆಗಲ್ಲ ಅನ್ನೋ ತರದಲ್ಲಾಗಿತ್ತು. ಅಂಡ್ ಇಬ್ರು ತಿನ್ಬೇಕಾಗಿತ್ತು. ಅಲ್ಲೊಂದು ಕಂಡೀಷನ್ ಇತ್ತು, ಇಬ್ರು ತಿಂದ್ ಮುಗಿಸೋವರೆಗೂ ಅದನ್ನ ಉಗಿಯೋಂಗಿಲ್ಲ ಅಂತ. ಸೊ ನನ್ನ ಪ್ಲಾನ್ ಏನಿತ್ತು, ಚೆನ್ನಾಗ್ ಆಗಿದ್ದು ತಿನ್ಬಿಟ್ಟು ವಾಮಿಟ್ ಮಾಡ್ಬಿಡೋಣ ಆಮೇಲೆ ಅಂತ ಅನ್ನೋ ತರದಲ್ಲಿ ಇತ್ತು. ಆ ಮನುಷ್ಯ ವರ್ತರು ಆರಾಮಾಗಿ ತಿಂತಾ ಇದಾರೆ, ಅವ್ರು ಟೈಮ್ ತಗೊಂಡು ನಿಧಾನವಾಗಿ. ಸೊ ಮುಗಿಲಿಲ್ಲ. ಸೊ ಆ ಒಂದು ನಂದು ಆಲ್ರೆಡಿ ತಿಂದ ಆಗೋಗಿತ್ತು. ಸೊ ಬರ್ನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗ್ಬಿಡ್ತು. ಯಾವಾಗ ಬರ್ನ್ ಆಗಕ್ ಸ್ಟಾರ್ಟ್ ಆಯ್ತು ನನ್ ಕೈಯಲ್ಲಿ ಆಗಲ್ಲ ಅಂತ, ಫುಲ್ ಬಾಡಿ ಎಲ್ಲ ಬಿಸಿ ಆಗ್ಬಿಟ್ಟಿತ್ತು, ನಂಗೆ ಜ್ವರ ಬಂದಂಗ ಆಗ್ತಿತ್ತು, ಆ ರೀತಿ ಎಲ್ಲ ಆಯ್ತು. ಬಟ್ ಅವ್ರು ತಿಂದು ಮುಗಿಸಿದ್ಮೇಲೆ ಹೋಗಿ ಉಪ್ಪು ನೀರು ಕುಡ್ದು ವಾಮಿಟ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆದೆ. ಬಟ್ ಒಂದ್ 2 ದಿನ ನನಗೆ ನಾರ್ಮಲ್ ಆಗಿ ಊಟ ಮಾಡಕ್ ಆಗ್ಲಿಲ್ಲ. ಇಲ್ಲೆಲ್ಲ ಸುಟ್ಟೋದಂಗ ಆಗಿತ್ತು, ಅಂದ್ರೆ ಥ್ರೋಟ್ ಎಲ್ಲ ಸುಟ್ಟೋದಂಗ ಆಗಿತ್ತು. ನಾರ್ಮಲ್ ಆಗಿ ಊಟ ಮಾಡಕ್ ಆಗ್ಲಿಲ್ಲ. ಸರಿ ಹೋಯ್ತು. ವರ್ತೂರ್ ಸಂತೋಷ್ ಅವರ ಹೆಸರು ಕೇಳಿದಾಗ ನಾಚಿಕೆ ಆಗುತ್ತೆ, ಯಾಕೆ ತನಿಷಾ? ಅಯ್ಯಯ್ಯೋ ಆ ತರದೆಲ್ಲ ಎಂತ ಇಲ್ಲಪ್ಪ. ಅಂದ್ರೆ ಅವ್ರಿಗೆ ನಾನೇನು ರೂಢಾಗಿ ಮಾತಾಡ್ತಿರ್ಲಿಲ್ಲ ಅಥವಾ ಜೋರ್ ಮಾಡ್ತಿರ್ಲಿಲ್ಲ ಅಂತಿತ್ತು. ಯಾಕಂದ್ರೆ ಅವ್ರು ತುಂಬಾ ಇನ್ನಸೆಂಟ್ ಆಗಿ ನನ್ನ ಹತ್ರ ಬಿಹೇವ್ ಮಾಡ್ತಿದ್ರು. ಅಂಡ್ ಅವ್ರಿಗೇನಾದ್ರು ಹೇಳಿದ್ರು ಅದು ಮ್ಯಾಟ್ರ್ ಆಗಲ್ಲ ಅನ್ನೋದಿತ್ತು. ಸೊ ಲೈಕ್ ಸುಮ್ನಿರ್ತೀಯ ಆ ತರದ್ ಏನಾದ್ರು ಒಂದು ಲೈಟ್ ಆಗಿ ಹೇಳ್ಬಿಟ್ಟು ಸುಮ್ನಾಗ್ತಿದ್ದೆ. ಇಂಟೆನ್ಷನಲಿ ಅವರು ಹರ್ಟ್ ಆಗ್ಲಿ ಅಂತ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ನನ್ನ ಹತ್ರ ಮಾತ್ರ ಅಲ್ಲ, ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಅಂಡ್ ಅಸಮರ್ಥರು ಅಂತ ಬಂದಾಗಿಂದನೂ ಆ ಸಲಿಗೆ ನಮ್ಮಲ್ಲಿ ಇತ್ತು. ಸೊ ಹಾಗಾಗಿ ಅವ್ರಿಗೆ ನಾನು ಏನು ಹೆಚ್ಚಾಗಿ ಹೇಳಕ್ ಹೋಗ್ತಿರ್ಲಿಲ್ಲ. ಅಂಡ್ ನಾ ಹೇಳಿದ್ರು ಅವ್ರಿಗೆ ಮ್ಯಾಟ್ರ್ ಆಗಲ್ಲ, ನಿನ್ನ ಹತ್ರ ಮಾತಾಡಕ್ ಆಗಲ್ಲ ಬಿಡು ಅಂದ್ಬಿಟ್ಟು ಇಗ್ನೋರ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಾನು ಏನು ಹೆಚ್ಚಾಗಿ ಹೇಳ್ತಿರ್ಲಿಲ್ಲ ಅಷ್ಟೇ. ಬಟ್ ಟಾಕ್ಸ್ ಬೇರೆ ತರ ಇತ್ತು, ನಿಮಗೂ ಗೊತ್ತಿಲ್ಲ. ಅದು ಇಬ್ರ ನಡುವೆ ರಿಲೇಶನ್ಶಿಪ್ ಇದೆ ಅನ್ನೊಂದು ಮಾತು ಕ್ಲಾರಿಟಿ ಕೊಡೋದಾದ್ರೆ ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಕ್ಲಾರಿಟಿ ಕೊಡ್ಬೇಕು ಅಂತ ಆದ್ರೆ ಫಸ್ಟ್ ಆಫ್ ಆಲ್ ಹೊರಗಡೆ ಈ ರೀತಿ ಇದೆ ಅಂತ ನಾ ಬಂದ್ಮೇಲೆ ನನಗೆ ಗೊತ್ತಾಗಿದೆ. ಅಲ್ಲಿ ಮಾತಾಡ್ಸೋರು ರೇಗ್ಸೋರು ಅಷ್ಟಾಗಿ ಏನ್ ಅನ್ನಿಸ್ತಿರ್ಲಿಲ್ಲ. ಬಿಕಾಸ್ ಆ ಒಂದು 24 ಗಂಟೆನಲ್ಲಿ 5-10 ನಿಮಿಷ ನಡೆದಿರುವಂತ ವಿಚಾರಗಳಾಗಿರ್ತಿತ್ತು ನನಗೆ. ಸೊ ಈ ವಿಚಾರ ಹೊರಗಡೆ ನೋಡಿದಾಗ ನನ್ಗೊಂಚೂರು ಸರ್ಪ್ರೈಸಿಂಗ್ ಆಗಿತ್ತು, ಶಾಕ್ ಕೂಡ ಆಯ್ತು. ಇಷ್ಟೊಂದು ದೊಡ್ಡದಾಗಿ ಕಾಣಿಸ್ತಾ ಇದೆಯಾ ಇದು ಅಂತ. ನಮ್ಮಲ್ಲಿ ಸಲಿಗೆ ಇರೋದು ನಿಜ, ಬಟ್ ಫ್ರೆಂಡ್ಶಿಪ್ ಹೌದು. ಹಿ ಇಸ್ ನಾಟ್ ಮೈ ಟೈಪ್. ಸೊ ಅವ್ರಿಗೂ ಅವರ ಲೈಫ್ ಅಲ್ಲಿ ಒಂದಷ್ಟು ವಿಷಯಗಳಿದೆ. ಸೊ ಅವರು ಹೊರಗಡೆ ಬಂದ ತಕ್ಷಣ ಅದನ್ನ ಅವರು ಕಂಟಿನ್ಯೂ ಮಾಡ್ತಾರೆ. ಅಂಡ್ ನನ್ನ ವಿಚಾರದಲ್ಲಿ ಅದೇನು ಹೇಳಿದ್ನಲ್ಲ, ನನ್ನ ಟೈಪ್ ಅಲ್ಲ. ಸೊ ಹಾಗಾಗಿ ನಾನು ಅಷ್ಟು ದೂರ ಯೋಚನೆ ಮಾಡೋದಕ್ಕೂ ಆಗಲ್ಲ. ರಿಲೇಶನ್ಶಿಪ್ ಇಸ್ ಅ ವೆರಿ ಬಿಗ್ ಥಿಂಗ್. ಸೊ ನಮ್ಮಲ್ಲಿ ಅದಿಲ್ಲ. ಬಟ್ ಫ್ರೆಂಡ್ಶಿಪ್ ಎಸ್, ಅದು ಕಂಟಿನ್ಯೂ ಆಗುತ್ತೆ. ನೀವು ಫಸ್ಟ್ ಬಿಗ್ ಬಾಸ್ಗೆ ಎಂಟ್ರಿ ಆದಾಗ ಒಂದು 2 ವೀಕ್ಸ್ ಡಲ್ ಆಗಿದ್ರಿ, ಆಮೇಲೆ ಪಿಕಪ್ ಆದ್ರಿ. ಎಲಿಮಿನೇಟ್ ಆಗ್ಬೇಕಾದ್ರೆ 2 ವೀಕ್ಸ್ ಡಲ್ ಆಗಿದ್ರಿ. ಸೊ ಇದು ಯಾವ ತರ ಅಂದ್ರೆ ಅದ್ರ ಮಿಡ್ಲಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ತನಿಷಾ ಅಂತ. ನಾನು ಮಿಡ್ಲಲ್ಲೇ ಆಕ್ಚುಲಿ ನಾನು ಎಲ್ಲಿ ಡಲ್ ಅಂತ ಅನ್ಕೊಂಡಿದ್ದೆ ಅದು ತುಂಬಾ ಹೈಲೈಟ್ ಆಗಿ ಕಾಣಿಸಿದೆ ಅಂತ ನನಗೆ ಹೊರಗೆ ಬಂದ್ಮೇಲೆ ಗೊತ್ತಾಯ್ತು. ಆಕ್ಚುಲಿ ನೀವು ಕೇಳಿದ್ರಲ್ಲ ಈ ಲೆಟರ್ ಬರುವಂತ ಒಂದು ವಾರ, ಆ ವಾರ ಆಕ್ಚುಲಿ ನಾನು ಇನ್ಫ್ಯಾಕ್ಟ್ ಡಲ್ ಆಗಿದ್ದೆ. ನಾನು ತುಂಬಾ ಲೋ ಫೀಲ್ ಮಾಡ್ತಿದ್ದೆ, ಎಮೋಷನಲ್ ಆಗಿದ್ದೆ ತುಂಬಾ. ಹೋಗಿದ್ದಿಂದ ನಾನು ತುಂಬಾ ಎನರ್ಜೆಟಿಕ್. ನಾನು ಎಲ್ಲೂ ಸುಮ್ನೆ ಒಂದ್ 5 ನಿಮಿಷ ಕೂತಿದ್ದೇ ಇಲ್ಲ, ಅಥವಾ ನಾನು ಏನು ಮಾಡಬಾರ್ದು ಅಥವಾ ನಾನು ಇದು ಮಾಡಕ್ಕಾಗಲ್ಲ ಅಂತ ಅಂದಿದ್ದೇ ಇಲ್ಲ. ನಾನು ಹೋಗಿದ್ದ ದಿವಸದಿಂದನೂ ತುಂಬಾ ಎನರ್ಜೆಟಿಕ್ ಆಗಿದೆ, ಬರೋ ದಿವಸದವರೆಗೂ. ಯಾಕೆ ಹೊರಗಡೆ ಡಲ್ ಅನ್ನಿಸ್ತು ಅಂತ ನನಗೆ ಗೊತ್ತಿಲ್ಲ. ಬಟ್ 24 ಗಂಟೆ ಪ್ರತಿಯೊಂದನ್ನು ನೀವು ನೋಡಕ್ ಆಗಲ್ಲ ಅಥವಾ ನಿಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ. ಮೇ ಬಿ ನನ್ನ ಜೋರ್ ಮಾತುಗಳು ಕೆಲವರಿಗೆ ಕೇಳಕ್ ಆಗದೆ ಅದು ಒಂದ್ ಸ್ವಲ್ಪ ಅವಾಯ್ಡ್ ಆಗಿರಬಹುದು ಅಂತ ನನ್ಗೆ ಅನ್ಸುತ್ತೆ. ಅದು ಬಿಟ್ರೆ ನಾನು ಯಾವತ್ತೂ ಡಲ್ ಆಗಿದ್ದೀನಿ ಅಂತ ನನ್ಗನ್ಸಿಲ್ಲ. ಇನ್ಫ್ಯಾಕ್ಟ್ ಆ ಲೆಟರ್ ವಾರ ನಾನೇನು ಕಳಪೆ ಅಂತ ಹೋದೆ, ಆ ವಾರ ನಾನು ತುಂಬಾ ಲೋ ಫೀಲ್ ಮಾಡ್ತಿದ್ದೆ. ಆ ವಾರ ನಾನು ತುಂಬಾ ಡಲ್ ಆಗಿದ್ದೆ ಅಂತ ನನ್ಗನ್ಸುತ್ತೆ. ಅದು ಬಿಟ್ರೆ ಬೇರೆ ಎಲ್ಲೂ ಡಲ್ ಅಂತ ನನ್ಗನ್ಸ್ಲಿಲ್ಲ.